ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಗ್ ಬಂದು ಪರ್ಮನೆಂಟ್ ಏರ್ ಸ್ಟ್ರೈಟ್ನಿಂಗ್ ಮತ್ತು ಸ್ಮೂತಿಂಗ್. ಬನ್ನಿ ಗಾಯ್ಸ್, ಪರ್ಮನೆಂಟ್ ಏರ್ ಸ್ಟ್ರೈಟ್ನಿಂಗ್ ಮತ್ತು ಸ್ಮೂತಿಂಗ್ ಹೆಂಗೆ ಮಾಡೋದು ನೋಡಿ ಗಾಯ್ಸ್. ಇವ್ರ ಏರ್ ಇಷ್ಟು ಕರ್ಲಿ ಇದೆ, ಇದಕ್ಕೆ ಪರ್ಮನೆಂಟ್ ಏರ್ ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದೀವಿ. ಫಸ್ಟ್ ಸ್ಟೆಪ್ ಬಂದು ಶಾಂಪೂ ವಾಶ್ ಆದಮೇಲೆ ಟವಲ್ ಡ್ರೈ ಆದಮೇಲೆ ಬ್ಲೋ ಡ್ರೈಯಲ್ಲಿ 80% ಡ್ರೈ ಮಾಡ್ಕೋಬೇಕು. 80% ಡ್ರೈ ಮಾಡ್ಕೊಂಡ್ಮೇಲೆ ಏರ್ಸ್ನ 4 ಪಾರ್ಟಿಷನ್ ಮಾಡ್ಕೊಬೇಕು. ಇವ್ರ ಏರ್ ಥಿಕ್ನೆಸ್ ಮೇಲೆ ಟೆಂಪರೇಚರ್ನ ಸೆಟ್ ಮಾಡಿಕೊಂಡು ಏರ್ ಐರನಿಂಗ್ ಮಾಡ್ಕೋಬೇಕು. ಇವ್ರ ಏರ್ ತುಂಬ ಕರ್ಲಿ ಇರೋದ್ರಿಂದ ನಾವು ಎಕ್ಸ್ಟ್ರಾ ರೆಸಿಸ್ಟೆಂಟ್ ಕ್ರೀಮ್ನ ಹಾಕ್ತಾ ಇದ್ದೀವಿ. ಅದಾದಮೇಲೆ ತಿನ್ ಲೇಯರ್ಸ್ನ ಏರ್ಸ್ ತೊಗೊಂಡು ಕ್ರೀಮ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕು. ಈ ಕ್ರೀಮ್ ಅಪ್ಲಿಕೇಶನ್ನ 20 ಮಿನಿಟ್ಸ್ ಒಳಗೆ ಮುಗಿಸ್ಕೋಬೇಕು. ಮುಗಿಸಾದ್ಮೇಲೆ 30 ಮಿನಿಟ್ಸ್ ಬಿಡಬೇಕು. ಏರ್ನ ಚೆಕ್ ಮಾಡಬೇಕು, ಎಕ್ಸ್ಪೆಂಡ್ ಆಗ್ತಿದೆಯಾ ಇಲ್ವಾ ಅಂತ. ಎಕ್ಸ್ಪೆಂಡ್ ಆಗ್ತಿದ್ರೆ ಮುಗ್ದಿದೆ, ಎಕ್ಸ್ಪೆಂಡ್ ಆಗ್ತಿಲ್ಲ ಅಂದರೆ ಇನ್ನು 10 ಮಿನಿಟ್ಸ್ ಲೀವ್ ಮಾಡಬೇಕು. 10 ಮಿನಿಟ್ಸ್ ಬಿಟ್ಟು ಮತ್ತೆ ಚೆಕ್ ಮಾಡಿದಾಗ ಎಕ್ಸ್ಪೆಂಡ್ ಆಗ್ತಿದೆ ಅಂದರೆ, ಏರು ನೀಟಾಗಿ ಎಕ್ಸ್ಪೆಂಡ್ ಆಗ್ತಿದೆ ಅಂದರೆ ಏರ್ ವಾಶ್ ಹೋಗಬೇಕು, ಪ್ಲೇನ್ ವಾಶ್ ಮಾಡಬೇಕು. ಆಫ್ಟರ್ ಪ್ಲೇನ್ ವಾಶ್ ಏರ್ನ ಮತ್ತೆ ಟವಲ್ ಡ್ರೈ ಮತ್ತು ಬ್ಲೋ ಡ್ರೈ ಮಾಡಬೇಕು. 80% ಬ್ಲೋ ಡ್ರೈ. ಇದಾದಮೇಲೆ ಅವ್ರ ಏರ್ ಥಿಕ್ನೆಸ್ ನೋಡಿಕೊಂಡು ಟೆಂಪರೇಚರ್ನ ಸೆಟ್ ಮಾಡಿ ಮತ್ತೆ ಏರ್ ಐರನಿಂಗ್ ಸ್ಟಾರ್ಟ್ ಮಾಡಬೇಕು. ಈಗ ಸೆಕೆಂಡ್ ಕ್ರೀಮ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್ ಕ್ರೀಮ್ ಅಪ್ಲಿಕೇಶನ್ನ 20 ಮಿನಿಟ್ಸ್ ಬಿಡಬೇಕು. ಅದಾದಮೇಲೆ ಮತ್ತೆ ಏರ್ ವಾಶ್, ಪ್ಲೇನ್ ವಾಶ್ ಮತ್ತು ಟವಲ್ ಡ್ರೈ. ಅದಾದಮೇಲೆ ಬ್ಲೋ ಡ್ರೈ, 80% ಬ್ಲೋ ಡ್ರೈ ಮಾಡಿಕೊಂಡು ಮತ್ತೆ ಏರ್ ಐರನಿಂಗ್ ಸ್ಟಾರ್ಟ್ ಮಾಡ್ಕೊಬೇಕು. ಅದನ್ನು ಅವ್ರ ಏರ್ ಟೆಂಪರೇಚರ್ ಮೇಲೆ. ಇದಾದಮೇಲೆ ಏರ್ ಶಿರಮ್ ಅಪ್ಲಿಕೇಶನ್ ಮಾಡಬೇಕು. ಏರ್ ಶಿರಮ್ ಅಪ್ಲಿಕೇಶನ್ ಆದಮೇಲೆ ಅವ್ರ ಏರು ಈ ಥರ ಬಂದಿದೆ ನೋಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.